ಆತ್ಮೀಯ ಬಂಧುಗಳೇ, ನೋಡಿ, ಬೆಂಕಿಯ ಕೆನ್ನಾಲಿಗೆ ಉರಿದು ಸಮಾಜದಲ್ಲಿ ಪ್ರಜೆಗಳ ಒಂದು ಆಸ್ತಿಪಾಸ್ತಿಗಳು ಬೆಂಕಿಯ ಕೆನ್ನಾಲಿಗೆಗೆ ಉರಿದು ನಾಶ ಆಗ್ತಾಯಿದ್ರು. ತುರ್ತು ಸೇವೆಗೋಸ್ಕರ ಇರುವಂಥ 101 ಫೈರ್ ಇಂಜನ್ಗೆ ಎಷ್ಟೇ ಕರೆ ಮಾಡಿದ್ರೂ ಸಹ ಯಾವುದೇ ಪ್ರಯೋಜನ ಇಲ್ಲ. ಜನರ ಸೇವೆಗೆ ಇರುವಂತಹ ಒಂದು ಸರ್ಕಾರದ ಸೇವೆಗಳು ಸಕಾಲಕ್ಕೆ ತಲುಪ್ತಾ ಇಲ್ಲ. ಯಾವ ಪರಿಸ್ಥಿತಿ ಇದೆ ಅನ್ನೋದು ನೋಡಬೇಕಾಗಿರುವಂಥ ವಿಚಾರ. ಇನ್ನು ಮನೆಗಳು ಅದು ಇದು ಸುಟ್ಟೋಗ್ತಾ ಇದ್ದರೆ ಎಷ್ಟು ಮಾತ್ರ ಬಂದು ಇವರು ಸೇವೆ ಸಲ್ಲಿಸ್ತಾರೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಸಾಯಂಕಾಲ 7 ಗಂಟೆಯಿಂದ 9:30 ತನಕ ಕರೆ ಮಾಡ್ತಾಯಿದ್ರು. 101ಗೆ ಯಾವುದೇ ರೀತಿಯಾದಂತಹ ಒಂದು ಅನುಕೂಲ ಆಗಲಿಲ್ಲ. ದಯವಿಟ್ಟು ಇದಕ್ಕೆ ಶಾಸಕರಾಗಿರ್ಬೋದು, ಮಂತ್ರಿಗಳಾಗಿರ್ಬೋದು, ಸರ್ಕಾರ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು, ಅಗ್ನಿಶಾಮಕ ದಳದ ಉಸ್ತುವಾರಿ ಅಧಿಕಾರಿಗಳು ಇದರ ಬಗ್ಗೆ ಸ್ವಲ್ಪ ನಿಗಾ ವಹಿಸಿ, ಗಮನ ವಹಿಸಿ, ಜನರಿಗೆ ಆಗ್ತಾ ಇರುವಂಥ ನಷ್ಟಗಳನ್ನು ತಪ್ಪಿಸ್ಬೇಕಂತೇಳಿ ಒಬ್ಬ ಪ್ರಜೆಯಾಗಿ ನಾನು ಸೂಚನೆ ಕೊಡ್ತಾ ಇದ್ದೀನಿ ಮತ್ತು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಮನವಿ ಮಾಡ್ಕೊಳ್ತಾ ಇದ್ದೀನಿ. ಸುಮಾರು ಈ ಬೇಸಿಗೆ ಕಾಲದಲ್ಲಿ ಎಲ್ಲೆಂದರೆ ಅಲ್ಲಿ ಬೆಂಕಿ ಬಿದ್ದು ಅಪಾರವಾದಂಥ ನಷ್ಟ ಆಗ್ತಾಯಿದೆ ರೈತರಿಗೆ. ಆದರೆ ರೈತರ ಅನುಕೂಲಕ್ಕೋಸ್ಕರ ಇರುವಂತಹ ಒಂದು ಸೇವೆಗಳು ಸರ್ಕಾರದಿಂದ ಯಾವುದೇ ರೀತಿಯಲ್ಲಿ ಸಕಾಲಕ್ಕೆ ಅನುಕೂಲ ಆಗ್ತಾಯಿಲ್ಲ, ಸೇವೆ ಸಿಗ್ತಾಯಿಲ್ಲ. ಯಾವುದಕ್ಕೋಸ್ಕರ ಈ ಒಂದು ಅಗ್ನಿಶಾಮಕ ದಳ ಇದೆ ಅನ್ನೋದು ಅರ್ಥ ಆಗ್ತಾಯಿಲ್ಲ. ಇನ್ನೆಷ್ಟು ಮಾತ್ರ ಇವರು ಸೇವೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ. ಇದ್ರ ಕಡೆ ಗಮನ ಕೊಡಬೇಕಾಗುತ್ತೆ ಪ್ರಜೆಗಳು.